ನಾನು ವಿಲೇಜ್ ಅಕೌಂಟಿಂಗ್ ಅಂತ ಪ್ರಿಪೇರ್ ಆಗೇ ಇರ್ಲಿಲ್ಲ. ನಾನು ಪ್ರಿಪೇರ್ ಆಗಿದ್ದೆ KAS ಅಂತ ಮ್ಯಾಮ್. ಅಂತ ದಿಕ್ಕು ದೆಸೆ ಇಲ್ದರ ಬದುಕಿದ್ದೆ. ಇವಾಗ ಏನೋ ನನ್ನ ಲೈಫಲ್ಲಿ ಅದೇನೋ ಅಂತಾರಲ್ಲ, ಹುಟ್ಟು ಆಕಸ್ಮಿಕವಾದ ಸಾವಿನ ಚೈತ್ರತ್ರೆ ಆಗ್ಬೇಕು ಅಂತ. ಇವಳು ಒಬ್ಳು ಮಂಗಳಮುಖಿ, 9 ಚಕ್ಕ, ಜೋಗಪ್ಪ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಹೇಳ್ಬಾರಿತ್ತು ನನಗೆ. ಶ್ರಾವ್ಯ ಯಾರು, ಶ್ರಾವ್ಯ ಟ್ರಾನ್ಸ್ಫಾರ್ಮ್ ಶ್ರಾವ್ಯ ಅಂತ ಒಂದು ಐಡೆಂಟಿಟಿ ಬೇಕಿತ್ತು ನನಗೆ. ಅದಕ್ಕೋಸ್ಕರ ನಾನು KAS ಆಗ್ಬೇಕು ಅಂತ ನನ್ನ ಹಠ ಇತ್ತು ಮ್ಯಾಮ್. ಅದಕ್ಕೆ ನಾನು 3 ವರ್ಷದಿಂದ ಸತತ ಪರಿಶ್ರಮ ಹಾಕ್ದೆ, ಇದು ಮಾಡಿದೆ, ಕೋಚಿಂಗ್ ಸೆಂಟರ್ ಕೋಚಿಂಗ್ ಓದಿದೆ. ಅದರಿಂದ ಡೈಲಿ 100 ಅವರ್ ಓದ್ತಾ ಇದೆ. 3 ಇಯರ್ಸ್ ಇದೆ. ಇವಾಗ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಒಂದು ಬರೆಯೋಣ ಅನ್ಕೊಂಡಿದ್ದೀನಿ. ನೋಡಪ್ಪ, ನೆಕ್ಸ್ಟ್ ಪೊಲೀಸ್. ಅಲ್ಲಿ ಗೆದ್ದಿರೋದು ಶ್ರಾವ್ಯ ಗೆದ್ದಿಲ್ಲ, ಶ್ರಾವ್ಯನ್ ನಡತೆ ಗೆದ್ದಿದ್ದು ಅಲ್ಲಿ ಮ್ಯಾಮ್. ಕರೆಕ್ಟ್. ಏನ್ ಎಕ್ಸಾಮ್ ಕ್ಲಿಯರ್ ಮಾಡಿ ಎಕ್ಸಾಮ್ ಜಾಬ್ ಓದಷ್ಟು ಖುಷಿ ಆಯ್ತು ನಂಗೆ ಮ್ಯಾಮ್. ಪಾಸ್ ಆಯ್ತು. ಕ್ಲಿಯರ್ ಆಯ್ತು. ನಾನು ನಿಮ್ಮ ಅಜ್ಜಿ ಕೇಳ್ದೆ, ನಮ್ಮ ಅಜ್ಜಿ ತುಂಬಾ ಖುಷಿ ಪಟ್ರು. ನಿಂದ ದೊಡ್ಡ ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತ. ಅವ್ರಿಗೆ ಗೊತ್ತಾಗಲ್ಲ KAS ಅಂದ್ರೆ ಏನಂದ್ರೆ ಗೊತ್ತೇ ಇಲ್ಲ ಪಾಪ, ಅವ್ರು ಅನ್ಎಜುಕೇಟೆಡ್ ಅಲ್ಲ ಮ್ಯಾಮ್. 3 ವರ್ಷ ಕೋಚಿಂಗ್ ತಗೊಳ್ತಿರಲ್ಲ, ಎಷ್ಟು ಖರ್ಚಾಯ್ತು? ಅವಾಗ ಗೊತ್ತಿರಲಿಲ್ಲ ಮ್ಯಾಮ್. ಅವಾಗ ಯಾರು ಅಮ್ಮ, ನಾಣಿ ಅಂತ ಆತರ ಅಷ್ಟೇ ಗೊತ್ತಿತ್ತು. ಇವಾಗ ಶ್ರಾವ್ಯ ಅಂದ್ರೆ ಎಲ್ಲರೂ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಲೈಕ್ ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡಿ, ಎಷ್ಟು ಜನ ಕಾಲ್ ಮಾಡ್ತಾರೆ. ಗ್ರೇಟ್. ನಿಮ್ಮೂರಲ್ಲಿ ಹೋಗಿದ್ರ ಮೂಡಲಿಗೆ? ಹೋಗಿಲ್ಲ ಮ್ಯಾಮ್, ನಾನು ಹೋಗಿಲ್ಲ. ಹೋಗ್ಬೇಕಲ್ವಾ? ಅಂದ್ರೆ ಅಜ್ಜಿ ಇದ್ರು, ಅಜ್ಜಿ ತಿರೋದ್ರು. ಆಮೇಲೆ ನಂಗೆ ನನ್ನವ್ರು ಅಂತ ಯಾರೋ ಫೀಲ್ ಬರ್ಲಿಲ್ಲ, ಅವ್ರು ಯಾರೋ ಆತರ ನೋಡ್ಕೊಳ್ಳಿಲ್ಲ. ನಂಗೆ ಓಕೆ ಇಷ್ಟವಾಗ್ಲಿಲ್ಲ ಮ್ಯಾಮ್. ಈ ನಡುವೆ ನಿಮ್ದು ಯಾವಾಗ KAS ಎಕ್ಸಾಮ್ಗೆ ಪ್ರಿಪೇರ್ ಹಾಕೊಂಡು ಪಾಸ್ ಮಾಡ್ಕೊಂಡಿದ್ದೀರಾ? ನಾನು ವಿಲೇಜ್ ಅಕೌಂಟಿಂಗ್ ಅಂತ ಪ್ರಿಪೇರ್ ಆಗೇ ಇರ್ಲಿಲ್ಲ. ನಾನು ಪ್ರಿಪೇರ್ ಆಗಿದ್ದೆ KAS ಅಂತ ಮ್ಯಾಮ್. ನಾನು ಸರ್ಕಾರಿ ಉದ್ಯೋಗ ಹಿಡಿಬೇಕಂದ್ರೆ KAS ಆಗ್ಲೇಬೇಕಂತಾನೆ ನಾನು ಫಸ್ಟ್ ರೆಡಿ ಆಗಿದ್ದು. ನಾನು ವಿಲೇಜ್ ಅಕೌಂಟೆಂಟ್ ಆಗ್ಬೇಕಂತೇನು ಇರ್ಲಿಲ್ಲ ಮ್ಯಾಮ್. ನಂಗೆ ಅದೊಂದು ಅನಿವಾರ್ಯವಿತ್ತು. ನಾನು ಜಾಬ್ ಮಾಡಬೇಕು, ನನ್ನ ಕಾಲಲ್ಲಿ ನಿಂತ್ಕೋಬೇಕು, ಎಕನಾಮಿಕಲ್ ಆಗಿ ಇಂಡಿಪೆಂಡೆಂಟ್ ಆಗಿರ್ಬೇಕು, ಸಮಾಜದಲ್ಲಿ ಒಂದು ನನಗೆ ಚೇಂಜಸ್ ಬೇಕಿತ್ತು. ಇವಳು ಒಬ್ಳು ಮಂಗಳಮುಖಿ, 9 ಚಕ್ಕ, ಜೋಗಪ್ಪ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಹೇಳ್ಬಾರಿತ್ತು ನನಗೆ. ಶ್ರಾವ್ಯ ಯಾರು, ಶ್ರಾವ್ಯ ಟ್ರಾನ್ಸ್ಫಾರ್ಮ್ ಶ್ರಾವ್ಯ ಅಂತ ಒಂದು ಐಡೆಂಟಿಟಿ ಬೇಕಿತ್ತು ನನಗೆ. ಅದಕ್ಕೋಸ್ಕರ ನಾನು KAS ಆಗ್ಬೇಕು ಅಂತ ನನ್ನ ಹಠ ಇತ್ತು ಮ್ಯಾಮ್. ಅದಕ್ಕೆ ನಾನು 3 ವರ್ಷದಿಂದ ಸತತ ಪರಿಶ್ರಮ ಹಾಕ್ದೆ, ಇದು ಮಾಡಿದೆ, ಕೋಚಿಂಗ್ ಸೆಂಟರ್ ಕೋಚಿಂಗ್ ಓದಿದೆ. ಅದರಿಂದ ಡೈಲಿ 100 ಅವರ್ ಓದ್ತಾ ಇದೆ. 3 ಇಯರ್ಸ್ ಓದ್ತಾ ಇದ್ದೆ. ಅವಾಗ ನಾನು ಡಿಸೈಡ್ ಮಾಡಿದೆ ನಾನು KAS ಆಗ್ಬೇಕು ಅಂತ. ಆವಾಗ ಹೋಗಿ 2000 ಮೊನ್ನೆ 24 ಅಲ್ಲಿ ಕಾಲ್ ಫಾರ್ಮ್ ಇದ್ದು. ನಂಗೆ ತುಂಬಾ ಖುಷಿ ಆಯ್ತು. ಇದೊಂದು ಒಳ್ಳೆ ಅವಕಾಶ. ನನ್ನನ್ನೇನು ತೋರಿಸ್ಬೇಕು ಅಂತ ನಾನು ತುಂಬಾ ನಿರ್ಧಾರ ಮಾಡಿದೆ. ನಾನು ಮುಂದೊಂದು AC-ನೋ ಅಥವಾ ತಹಶೀಲ್ದಾರೋ ಅಥವಾ DYSP-ನೋ ಅಥವಾ ಯಾವ್ದೋ ಡೈರೆಕ್ಟರ್ ಆಗ್ಬೋದು. ಅಂದ್ರೆ ಇಷ್ಟು ವ್ಯಕ್ತಿಗೆ ಖುಷಿ ಇರುತ್ತೆ. ಅದಕ್ಕೆ ಮತ್ತೆ ಕರೆದ್ಮೇಲೆ ಫುಲ್ಲು 100 ಅವರ್ ಡೈಲಿ ಡ್ಯೂಟಿ ಮಾಡುವಾಗ್ಲೂ ಅಷ್ಟೇ. ಬೆಳಗ್ಗೆ ಸಂಜೆ ಡೈಲಿ ಕನ್ಸಿಸ್ಟೆನ್ಸಿ ಬಿಡ್ಲಿಲ್ಲ ಮ್ಯಾಮ್. ನಾನು ಮುಂಚೆ ನಂಗೆ ಸ್ವಲ್ಪ ಗೊತ್ತಾಯ್ತು ಹೆಂಗೆ ಓದೋದು ಅಂತ. ಕನ್ಸಿಸ್ಟೆನ್ಸಿ ಡೈಲಿ ಎಫರ್ಟ್ ಮಾಡ್ತಿದ್ದೆ. ಲಂಚ್ ಬ್ರೇಕ್ ಬಂದಾಗ ಗ್ಯಾಪ್ ಕೊಟ್ಟಾಗೆಲ್ಲ ಓದೋದು, ಅಥವಾ ಅಡಿಗೆ ಮಾಡುವಾಗ್ಲೂ ನಾನು ಏನ್ ಕೂತ್ಕೊಂಡು ಕ್ಲಾಸ್ ಕೇಳೋದು ಯೂಟ್ಯೂಬ್ ಅಲ್ಲಿ. ಬರೀ ಅದನ್ನ ಮಾತ್ರ ಮಾಡೋದು. ಬೇರೆ ಅಂದ್ರೆ ನಮ್ ಗುರಿ ಫಸ್ಟ್ ಸ್ಪಷ್ಟವಾಗಿರ್ಬೇಕು, ನಾವ್ ಏನ್ ಮಾಡ್ತಿದೀವಿ, ಏನಕ್ಕೆ ಮಾಡ್ತಾ ಇದೀವಿ ಅಂತ. ನನ್ನ ಗುರಿ ಏನಿತ್ತು KAS ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತ. ಹಂಗೆ 100 ಅವರ್ ಓದಿ ನಾನು ಎಕ್ಸಾಮ್ ಬರ್ದೆ. ಯಾವ ಆಪ್ಷನ್ ಅಲ್ಲಿ ತಗೊಂಡ್ರಿ ಮ್ಯಾಮ್? ಅದೇ ಆಪ್ಷನ್ಸ್ ಅಂದ್ರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಪ್ಷನ್ಸ್ ಇಲ್ಲ, ಫಿಕ್ಸ್ಡ್ ಸಬ್ಜೆಕ್ಟ್ ಇದ್ದಾರೆ. UPSC ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ನಮ್ಮಲ್ಲಿ ಆಪ್ಷನ್ಸ್ ಇಲ್ಲ ಮ್ಯಾಮ್. ಆಪ್ಷನ್ಸ್ ಇಲ್ಲ. ಅದರಲ್ಲಿ ಫಸ್ಟ್ ಮಾಮೂಲಿ ಪ್ರಿಲಿಮ್ಸ್ಗೆ ನಾರ್ಮಲ್ ಆಗಿ ಸಬ್ಜೆಕ್ಟ್ಸ್ ಇರ್ತವೆ. ಹ್ಯುಮ್ಯಾನಿಟಿ ಸಬ್ಜೆಕ್ಟ್, ಇನ್ನೊಂದು ಎರಡು ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಅದು ಕ್ಲಿಯರ್ ಆಗಿ ನಂದು ಕ್ಲಿಯರ್ ಆಯ್ತು. ಎಕ್ಸಾಮ್ ಬರ್ದೆ, ತುಂಬಾ ಖುಷಿ ಆಯ್ತು. ರಿಜಿಸ್ಟರ್ ನಂಬರ್ ನೋಡಿದ್ಮೇಲೆ ನನಗಂತೂ ಏನು ಎಕ್ಸಾಮ್ ಕ್ಲಿಯರ್ ಮಾಡಿ ಎಕ್ಸಾಮ್ ಜಾಬ್ ಓದಷ್ಟು ಖುಷಿ ಆಯ್ತು ನಂಗೆ ಮ್ಯಾಮ್. ಪಾಸ್ ಆಯ್ತು. ಕ್ಲಿಯರ್ ಆಯ್ತು. ನಾನು ನಿಮ್ಮ ಅಜ್ಜಿ ಕೇಳ್ದೆ, ನಮ್ಮ ಅಜ್ಜಿ ತುಂಬಾ ಖುಷಿ ಪಟ್ರು. ನಿಂದ ದೊಡ್ಡ ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತ. ಅವ್ರಿಗೆ ಗೊತ್ತಾಗಲ್ಲ KAS ಅಂದ್ರೆ ಏನಂದ್ರೆ ಗೊತ್ತೇ ಇಲ್ಲ ಪಾಪ, ಅವ್ರು ಅನ್ಎಜುಕೇಟೆಡ್ ಅಲ್ಲ ಮ್ಯಾಮ್. ತುಂಬಾ ಖುಷಿ ಪಟ್ಟು ಆಮೇಲೆ ನಮ್ಮ ದೇವರೆಲ್ಲ ಬಿಟ್ಕೊಳ್ಳೋದು, ಆಗ್ಲಿ ಅಪ್ಪ ದೇವ್ರೆ ಬೇಗ ಅಂತ ಆತರ ಅನ್ಕೊಂಡೆ. ಆಮೇಲೆ ಕ್ಲಿಯರ್ ಆಯ್ತು. ಹಂಗೆ ಮತ್ತೆ ಇನ್ನು ಮೇನ್ಸ್ ಪ್ರಿಪರೇಷನ್ ಆಗ್ಬೇಕಿತ್ತು. ನಮ್ಮ ಆಫೀಸಲ್ಲಿ ರಜಾ ಕೇಳಿದೆ. ನಮ್ಮ ಆಫೀಸಲ್ಲಿ ತುಂಬಾ ಸಪೋರ್ಟ್ ಇತ್ತು, ನೇಚರ್ ತುಂಬಾ ಇದೆ ನಮ್ಮ ಆಫೀಸಲ್ಲಿ. 2.5 ತಿಂಗಳು ಹೆಚ್ಚು ಕಡಿಮೆ ಅನ್ಸುತ್ತೆ. 2 ಮಂತ್ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದೆ. ಅದೇ PGಗೆ ಬಂದೆ. ಎಲ್ಲಿ ಅವಮಾನ ಆಗಿತ್ತಲ್ಲ PGಗೆ ಬಂದೆ. ಅವ್ರ ಹೆಂಗ್ ಮೈಂಡ್ ಸೆಟ್ ಚೇಂಜ್ ಆಗಿತ್ತು ಅಂದ್ರೆ ಅಪೋಸಿಟ್ ಫುಲ್. ಗವರ್ಮೆಂಟ್ ಹೌದು. ಯಾರು ನನ್ನ PGಯಿಂದ ಹೊರಗಡೆ ಹೋಗಿ ಅಂತ ಅಂದಿದಾರಲ್ಲ, ಅವರೇ ಬನ್ನಿ ಅಂತ ಕರೆದ್ರು. ಅದು ನಾನು ತಂದಿರೋ ಬದಲಾವಣೆ ಮ್ಯಾಮ್ ಅಲ್ಲಿ. ಆಮೇಲೆ ನಾನು ಅದೇ PG ಮುಂಚೆ ವಿಲೇಜ್ ಅಕೌಂಟೆಂಟ್ ಆಗೋ ಆಮೇಲೆ ಬಿಟ್ಟು ಬರ್ಬೇಕಾದ್ರೆ ಕೇಕ್ ಎಲ್ಲ ಕಟ್ ಮಾಡಿಸಿ ಕಳ್ಸಿದ್ದು ನನ್ನ. ಅಂದ್ರೆ ಒಂದು ಸೇಯಿಂಗ್ಸ್ ಇದೆಯಲ್ಲ, ಎಲ್ಲಿ ಅವಮಾನ ಆಗುತ್ತೆ ಅಲ್ಲೇ ಸನ್ಮಾನ ಆಗುತ್ತೆ. ಹೌದು. ಅದಕ್ಕೂ ಒಳ್ಳೆ ಉದಾಹರಣೆ ಅಂದ್ರೆ ಅದೇ ನನ್ನ ಸ್ಟೋರಿ ನನ್ನ ಲೈಫ್ ಅಲ್ಲಿ. ಆಮೇಲೆ ತುಂಬಾ ಅಕ್ಸೆಪ್ಟ್ ಮಾಡ್ಕೊಂಡ್ರು, ತುಂಬಾ ಚಂದ ನೋಡ್ಕೊಂಡ್ರು. ಇವಾಗ್ಲೂ ಕಾಲ್ ಮಾಡ್ತಾರೆ. ನನ್ನ ಸ್ಟೇಟಸ್ ಎಲ್ಲ ಅವರೇ ಹಾಕೋತಾರೆ. ಇವಾಗ ಯಾರು ನನ್ನ ಮನೆ ಬಿಟ್ಟು ಹೋಗಿ ಅಂತ ಬ್ಯಾಗ್ ಬಿಸಾಕಿದ್ರು, ಅವರೇ ಇವಾಗ ನನ್ನನ್ನ ಬಂದು ಇರಿ ಅಂತ ಅಂದ್ರು. ಮತ್ತೆ 2 ಮಂತ್ ಮುಂಚೆನೆ ಪ್ರಿಪೇರ್ ಆಗಿದ್ದೆ ನಾನು. ಅಂದ್ರೆ ಅಷ್ಟೆಲ್ಲ ಗೌರವ ಮರ್ಯಾದೆ ಎಲ್ಲ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ಹೌದು. ಇದು ಕರೆಕ್ಟ್. ಹೌದು.
ಅಲ್ಲಿ ಗೆದ್ದಿರೋದು ಶಾವೆ ಗೆದ್ದಿಲ್ಲ, ಶಾವಿನ ನಡತೆ ಗೆದ್ದಿದ್ದು ಅಲ್ಲಿ ಮ್ಯಾಮ್. ಕರೆಕ್ಟ್. ಇದು ಮೈನ್ಸಿಗೆ ಯಾವ್ದು ತಗೊಂಡ್ರಿ? ಅದೇ ಮೇನ್ಸ್ ಅಂದ್ರೆ ಮ್ಯಾಮ್ ಮಾಮೂಲಿ ಫಿಕ್ಸ್ ಸಬ್ಜೆಕ್ಟ್ ಇದೆ ನಮ್ಗೆ ಅಲ್ಲಿ 1350 ಮಾರ್ಕ್ಸ್, ಅಂದ್ರೆ 250 ಮಾರ್ಕ್ಸ್ ಅಂತ ಇರುತ್ತೆ. ವಿತ್ ಕನ್ನಡ ಇಂಗ್ಲಿಷ್ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಎರಡು. 3 ವರ್ಷ ಕೋಚಿಂಗ್ ತಗೊಳ್ತಿರಲ್ಲ, ಎಷ್ಟು ಖರ್ಚಾಯ್ತು? ಆಯ್ತು ಮ್ಯಾಮ್, ಅಲ್ಲಿ ಒಂದು 50,000 ಆಯ್ತು ಮ್ಯಾಮ್. ಅಷ್ಟು ಕಡಿಮೆ? ಅದೇ ಆಕ್ಚುಲಿ ನಿಮ್ ಕಡಿಮೆ ಮ್ಯಾಮ್, ಅದೇ ನಂಗೆ ಜಾಸ್ತಿ ಮ್ಯಾಮ್. ಅಂದ್ರೆ ಎಲ್ಲಾರನು ಕೋಚಿಂಗ್ ತಗೊಳ್ಳೋರೆಲ್ಲ ಕೇಳಿ ಲಕ್ಷಗಟ್ಲೆ ಖರ್ಚಾಗುತ್ತೆ ಅಂತ ಹೇಳ್ತಾ ಬಟ್ ನಮ್ ಸರ್ ಒಬ್ರು ಇದ್ರು, ತುಂಬಾ ಕಡಿಮೆ ಮಾಡ್ಕೊಟ್ರು ಅವರು. ನಾನು ಟ್ರಾನ್ಸ್ ಅಂತ ಹೇಳಿದಕ್ಕೆ ಕಡಿಮೆ ಮಾಡಿದ್ರು ಮ್ಯಾಮ್. ಅಂದ್ರೆ ಒಳ್ಳೆ ಬಜೆಟ್ ಅಲ್ಲೇ ಕೋಚಿಂಗ್ ಎಲ್ಲ ಮುಗಿಸಿದ್ರ ಅಂತ ಆಯ್ತು. ಒಳ್ಳೆ ಅಂದ್ರೆ ಫ್ಯಾಕಲ್ಟಿ ನಿಮ್ಗೆ- ಚೆನ್ನಾಗಿತ್ತು ಆಕ್ಚುಲಿ. ಅಂದ್ರೆ ನಿಮ್ಗೆ ಅದು ತುಂಬಾ ಹೆವಿ ಅನ್ಸಿದೆ, ಬೇರೆ ಎಲ್ಲ ಕೋಚಿಂಗ್ ತಗೊಳ್ತಾರಲ್ಲ ಅವ್ರಿಗೆಲ್ಲ ತುಂಬಾ ಇತ್ತು ಮ್ಯಾಮ್. ನಂಗೆ ಅಷ್ಟು ಆಕ್ಚುಲಿ ತುಂಬಾ ಇತ್ತು, ಕೇಳ್ಕೊಂಡೆ. ಅಷ್ಟು ದುಡ್ಡಲ್ಲಿ ನನಗೆ ಹೋಗಕ್ ಆಗ್ತಾ ಇಂಟ್ರೆಸ್ಟ್ ಇರಲಿಲ್ಲ. ಆಕ್ಚುಲಿ ನನಗೆ UPSC ಟ್ರೈನಿಂಗ್ ತಗೊಳ್ಳೋಂತ ಅನ್ಕೊಂಡೆ, ಬಟ್ ಅದಕ್ಕೆ ಬಜೆಟ್ ಅದು ಇದು ನನ್ನ ಕೈಲಿ ಆಗಲ್ಲ. ತುಂಬಾ ಪೇಷನ್ಸ್ ಇರಬೇಕು. ಆಮೇಲೆ ಡೆಲ್ಲಿಗೆಲ್ಲ ಹೋಗಲ್ಲ, ನನ್ನ ಕೈಲಿ ಆಗಲ್ಲ ಮ್ಯಾಮ್. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಅತಿ ಉನ್ನತ ಹುದ್ದೆವಾದ KS ಅದನ್ನ ಕ್ಲಿಯರ್ ಮಾಡೋಣ ಅಂತ ಅನ್ಕೊಂಡು ಮಾಡಿದೀನಿ ಮ್ಯಾಮ್. ಮೇನ್ಸ್ ಚೆನ್ನಾಗಿ ಆಗಿದೆ ಆಕ್ಚುಲಿ, ಹೋಪ್ಫುಲಿ ನೋಡೋಣ ಮ್ಯಾಮ್. ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಜನ ಟ್ರಾನ್ಸ್ಜೆಂಡರ್ಗೆ ವೆಲ್ ಎಜುಕೇಟೆಡ್ ಆಗ್ಬೇಕಂತ ಅನ್ಸಿರುತ್ತೆ, ಆದ್ರೆ ಅವರು ವೆಲ್ ಎಜುಕೇಟೆಡ್ ಆಗೋ ಟೈಮ್ ಅಲ್ಲಿ ಮನೆ ಬಿಟ್ಟು ಬಂದಿರ್ತಾರೆ. ಹೌದು ಮ್ಯಾಮ್, ಅದು ತುಂಬಾ ಆಗಿದೆ. ನಂದು ಆಕ್ಚುಲಿ ಹಂಗೆ ಆಗ್ತಿತ್ತೇನೋ, ಬಟ್ ಅದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿಗೆ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ, ದೈಹಿಕ ಬದಲಾವಣೆ ಆಗ್ತಾ ಇರ್ತವೆ. ಆ ಟೈಮ್ ಆಲ್ಮೋಸ್ಟ್ ಎಲ್ಲರೂ ಅರ್ಧಕ್ಕೆ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಅವ್ರಿಗೆ ಬೇಕು ಬೇಡ ಆ ತರ ಹಾಗೆ ಆಗುತ್ತೆ ಮ್ಯಾಮ್. ಬಟ್ ಅದಕ್ಕೆ ಅದಕ್ಕೋಸ್ಕರನೇ ನಾವು ಒಂದು ಗ್ರೂಪ್ ತರ ಕ್ರಿಯೇಟ್ ಮಾಡಿದೀವಿ. ಅದಕ್ಕೆ ಅವ್ರಿಗೆ ಟ್ರಾನ್ಸ್ಗೆ ಯಾರಿಗೆ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ, ಒಂದು ಗೈಡೆನ್ಸ್ ಕೊಡ್ತಾ ಇದೀವಿ. ಒಂದು ಜಾಬ್ ಯಾರು ಓದ್ತಿದಾರಲ್ಲ ಅದಕ್ಕೆ ಸ್ವಂತ ನಾನು 2019 ಜಾಬ್ ಆದಂಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ. ಆ ಗ್ರೂಪ್ನಲ್ಲಿ ಸುಮಾರು ಟ್ರಾನ್ಸ್ ವ್ಯಕ್ತಿಗಳು ಇದು ಇದಾರೆ. ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ತುಂಬಾ ಜನ ಜಾಬ್ ಟ್ರೈ ಮಾಡಿ ಕೆಲವು ಜನ ಸಿಕ್ಕಿದೆ ಆಲ್ರೆಡಿ. ಕೆಲವು ಜನ ಪ್ರೈವೇಟ್ ಆಗ್ಲಿ, ಕಂಪ್ನಿಗಳಲ್ಲಾಗ್ಲಿ, ಆಮೇಲೆ ಸರ್ಕಾರಿ ಕೆಲವೊಂದು 2-3 ಜನ ಆಗಿದೆ ಆಲ್ರೆಡಿ ಮ್ಯಾಮ್. ಇವಾಗ ಪ್ಯೂನು, SDA ಎಲ್ಲ ಆಗಿದ್ದಾರೆ. ಟೀಚರ್ ಒಬ್ಳು ಆಗಿದ್ದಾಳೆ. ಓಕೆ, ಇವಾಗ ಅಂದ್ರೆ ಬೇರೆ ಬೇರೆ ಫೀಲ್ಡ್ ಅಲ್ಲೂ ಕೂಡ ಟ್ರಾನ್ಸ್ ಕಮ್ಯುನಿಟಿ ಅವ್ರನ್ನ ನಾವು ನೋಡಬಹುದು ಗೌರ್ಮೆಂಟ್ ಜಾಬ್ ಅಲ್ಲಿ. ಇದ್ದಾರೆ ಮ್ಯಾಮ್ ತುಂಬಾ ಜನ. ಇವಾಗೆಲ್ಲ ಕರ್ನಾಟಕದಲ್ಲಿ ಇವಾಗ ಆಗ್ತಾ ಇದಾರೆ ಮ್ಯಾಮ್, ಮುಂಚೆ ಇರ್ಲಿಲ್ಲ. ಇವಾಗ ಅದೇ ಚಿಕ್ಕವ್ ಆಗ್ತಾ ಇದಾರೆ, ಇನ್ನು ದೊಡ್ಡದು ಪ್ರಯತ್ನ ಪಡ್ತಾ ಇದಾರೆ ಮ್ಯಾಮ್ ಎಲ್ಲ. ಆಗ ಭಿಕ್ಷಾಟನೆ ಮಾಡ್ತಿದ್ದಂತ ಶ್ರಾವ್ಯನ ಕಮಿಟಿಲ್ ನೋಡಿದ್ ಹೇಗೆ, ಇವಾಗ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಕಮಿಟಿಲ್ ನೋಡ್ತಿರೋದು ಹೇಗೆ? ತುಂಬಾ ಡಿಫ್ರೆನ್ಸ್ ಚೇಂಜಸ್ ಆಗಿದೆ ಮ್ಯಾಮ್. ಅವಾಗ ಗೊತ್ತಿರಲಿಲ್ಲ ಮ್ಯಾಮ್, ಅವಾಗ ಯಾರು ಅಮ್ಮ ನಾಣಿ ಅಂತ ಆ ತರ ಅಷ್ಟೇ ಗೊತ್ತಿತ್ತು. ಇವಾಗ ಶ್ರಾವ್ಯ ಅಂದ್ರೆ ಎಲ್ಲರೂ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಲೈಕ್ ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡಿ ಎಷ್ಟೋ ಜನ ಕಾಲ್ ಮಾಡ್ತಾರೆ, ನೀವು ನಮ್ಮ ಮೊಮ್ಮಕ್ಳಿಗೆ ಹೆಲ್ಪ್ ಮಾಡ್ತಿದ್ದೀರಾ. ಎಷ್ಟೋ ಜನ ಕಮ್ಯುನಿಟಿ ಇಂಟ್ರೆಸ್ಟ್ ಇದ್ದಾರೆ, ಆಸ್ಪಿರೆಂಟ್ಸ್ಗೆ, ಜಾಬ್ ಆಸ್ಪಿರೆಂಟ್ಸ್ ಎಲ್ಲ ಕಾಲ್ ಮಾಡ್ತಾರೆ. ಇವಾಗ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಾಗಿದೆ, ತುಂಬಾ ಪಾಪ್ಯುಲೇಟ್ ಆಗಿದ್ದೀನಿ. ಪರವಾಗಿಲ್ಲ, ಗ್ರೇಟ್. ತುಂಬಾ ಪಬ್ಲಿಕ್ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದಂಗ ಆಯ್ತು. ಅಂತ ಅಷ್ಟೊಂದೇನು ಮಾಡಲ್ಲ ಮ್ಯಾಮ್. ಇವಾಗ ನಮ್ಗೆ ಇರೋದು ರಜೆಗಳು ವೀಕೆಂಡ್ ಅಲ್ಲಿ ಮಾತ್ರ ನಾವು ಅಟೆಂಡ್ ಮಾಡಕ್ ಹಾಕೋದು. ಉಳಿದಿನ ನನ್ನ ಕೆಲಸಕ್ಕೆ ನಾನು ಒಂದು ಒಳ್ಳೆ ಸರ್ವಿಸ್ ಕೊಡ್ಬೇಕಲ್ಲ ಮ್ಯಾಮ್. ನನ್ನ ಕೆಲಸಕ್ಕೆ ಒಳ್ಳೆ ಗೌರವ ಕೊಡ್ಬೇಕಲ್ವಾ. ಅಲ್ಲಿನೂ ನಾನು ಚೆನ್ನಾಗಿ ಕೆಲಸ ಮಾಡ್ಬೇಕು, ಜನಕ್ಕೆ ಸಹಾಯ ಮಾಡ್ಬೇಕು. ಸರ್ಕಾರಿ ಕೆಲಸ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ, ಸಿಕ್ಕಿದ್ದನ್ನ ಸರಿಯಾಗಿ ಉಪಯೋಗಿಸಬೇಕಲ್ಲ ಮ್ಯಾಮ್. ಅಲ್ಲಿ ಜನಕ್ಕೆ ಅಲ್ಲಿನೂ ನಾನು ನೋಡ್ಕೋತಾ ಇರೋದು ಡಿಪಾರ್ಟ್ಮೆಂಟ್, ಪೆನ್ಷನ್ ಡಿಪಾರ್ಟ್ಮೆಂಟ್, ವಯಸ್ಸಾದವ್ರು ಬರ್ತಾರೆ, ಅಂಗವಿಕಲರು ಬರ್ತಾರೆ, ವಿಧವೆಯರು ಬರ್ತಾರೆ, ನಂತರ ಟ್ರಾನ್ಸ್ಜೆಂಡರ್ಸ್ ಬರ್ತಾರೆ. ಅವ್ರಿಗೆಲ್ಲನೂ ನಾವು ಪೆನ್ಷನ್ ಆಗ್ಲಿ, ಒಂದು ಮಾರ್ಗದರ್ಶನ ಆಗ್ಲಿ, ಅಲ್ಲಿ ನಾನು ಅದಕ್ಕೆ ಸರ್ವಿಸ್ ಕೊಡ್ತಾ ಇದ್ದೀನಿ ಮ್ಯಾಮ್. ಹೇಗಿದೆ ನಿಮ್ಮ ಗೌರ್ಮೆಂಟ್ ಆಫೀಸ್ ಸರೌಂಡಿಂಗ್ ಎಲ್ಲ, ನಿಮ್ಮನ್ನ ನೋಡೋದು? ತುಂಬಾ ಚೆನ್ನಾಗಿದೆ ಮ್ಯಾಮ್. ನಮ್ಮಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆಕ್ಚುಲಿ. ಅಲ್ಲೇನು ಭೇದ ಭಾವನೆ ಟ್ರಾನ್ಸ್ ವ್ಯಕ್ತಿ ಏನಿಲ್ಲ. ಕೆಲ್ಸಕ್ಕೆ ಬಂದಿದ್ರೆ ಕೆಲಸ ಅಷ್ಟೇ, ಮತ್ತೆ ಏನು ಬೇರೆ ಏನು ಇಲ್ಲ. ಓಕೆ, ಸಾಕಷ್ಟು ಜನ ಇವಾಗ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಸೇರ್ಕೊಂಡ್ರು ಅಂತ ಹೇಳಿದಾಗ ಭಿಕ್ಷಾಟನೆ, ಸೆಕ್ಸ್ ವರ್ಕ್ ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ. ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ನೀವ್ ಹೇಳ್ದಂಗೆ ನೀವು 3-4 ವರ್ಷ ಭಿಕ್ಷಾಟನೆ ಮಾಡಿ ಅದಾದ ನಂತರ ನಿಮಗೆ ಮನಪರಿವರ್ತನೆಯಾಗಿ ಬಂದಿದ್ದೀರಾ. ತುಂಬಾ ಜನ ಅಲ್ಲೇ ಇದ್ದಾರೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಏನಕ್ಕೆ ಇದಾರೆ ಅಂದ್ರೆ ಅವ್ರಿಗೆ ಅರಿವಿನ ಕೊರತೆ ಇರುತ್ತೆ. ಯಾಕಂದ್ರೆ ತಿಳುವಳಿಕೆ ಇಲ್ಲ ಎಷ್ಟೋ ಜನಕ್ಕೆ. ಪಾಪ ಅವ್ರ ಎಕ್ಸಾಮ್ ಏನಂದ್ರೆ ಇಲ್ಲ, ಡಾಕ್ಯುಮೆಂಟ್ಸ್ ಯಾವ ತರ ಮಾಡೋದು ಇಲ್ಲ ಅಂತೆಲ್ಲ ಕೆಲವು ಅವೇರ್ನೆಸ್ ಇಲ್ಲ ಮ್ಯಾಮ್. ಒಂಥರ ಇನ್ನೂ ತಿಳುವಳಿಕೆ ತುಂಬಾ ಬರ್ಬೇಕು. ಆಮೇಲೆ ಕೆಲವು ಜನ ಮಾಡ್ತಾ ಇದಾರೆ, ಅದೊಂದು ಒಂಥರ ಬಲೆಯಲ್ಲಿ ಇದ್ದಂಗಿದ್ದಾರೆ, ಅದನ್ನ ಹೊರಗಡೆ ಬರ್ಬೇಕು. ಅವ್ರನ್ನೇ ತಿಳ್ಕೊಂಡ್ ಬರ್ಬೇಕು ಅಷ್ಟೇ, ಮತ್ತೇನಿಲ್ಲ ಮ್ಯಾಮ್. ಅಂದ್ರೆ ಶಿಕ್ಷಣ, ಕೆಲವು ಜನ ಎಜುಕೇಶನ್ ಕಂಟಿನ್ಯೂ ಆಗಿರಲ್ಲ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರಲಿಲ್ಲ. ಇವಾಗ ನೋಡಿ ಮೇಲ್ ಫಿಮೇಲ್ ಡಾಕ್ಯುಮೆಂಟ್ಸ್ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸಾಧ್ಯ ಆಗುತ್ತೆ, ಯಾಕೆಂದ್ರೆ ಅವರು ಹೈಸ್ಕೂಲ್ ಲೆವೆಲ್ ಅಲ್ಲೇ ಮನೆ ಬಿಟ್ಟು ಬಂದಿರ್ತಾರೆ, PU ಲೆವೆಲ್ ಅಲ್ಲೇ ಮನೆ ಬಿಟ್ಟು ಬಂದಿರ್ತಾರೆ, ಡಾಕ್ಯುಮೆಂಟ್ ಕೂಡ ತಂದಿರಲ್ಲ. ಅವ್ರ ಮೂಲ ನೆಲೆ ಯಾವ್ದು ಅಂತಲೇ ಮತ್ತೆ ತಿರ್ಗಾ ಮನೆಗೆ ಹೋದ್ರೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ಅಂತಂದ್ರೆ ಡಾಕ್ಯುಮೆಂಟ್ ಕೊಡಿ ಅಂದ್ರೆ ಹೋಗ್ತಾರ? ಹೌದು, ಡಾಕ್ಯುಮೆಂಟ್ಸ್ ತುಂಬಾ ಪ್ರಾಬ್ಲಮ್ ಇದೆ ಮ್ಯಾಮ್. ಅದಕ್ಕೆಲ್ಲ ತುಂಬಾ ಚೇಂಜಸ್ ಆಗ್ಬೇಕು. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ನೀವು
ಇವಾಗ ನಮ್ದು ತುಂಬಾ ಇಶ್ಯೂಸ್ ಬಂತು. ಒಂದು ಸ್ಯಾಲ್ರಿ ಬಿಲ್ ಮಾಡುವಾಗಲಿ, ಒಂದು ನೇಮಕಾತಿ ಪ್ರೊಸೆಸಿಂಗ್ ಆಗ್ಲಿ. ಇವಾಗ 2 ನೇಮ್ ಬರುತ್ತೆ. ಇವಾಗ ಒಂದು SSLC ಮಾರ್ಕ್ಸ್ ಕಾರ್ಡ್ ತರ ಹಾಕಿ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರ ಚೇಂಜ್ ಮಾಡ್ಕೊಡ್ಬೇಕು ಆಕ್ಚುಲಿ. ಹೌದು, PG ಕಾರ್ಡ್ ಅಲ್ಲಿ ಏನ್ ಹೆಸರಿದೆ ಅದನ್ನೇ ಹಾಕೊಡ್ಬೇಕು ಅಂತ. ನಿಮ್ಗೆ ಹೇಗೆ ಇದು ಪ್ರಾಬ್ಲಮ್ ಆಯ್ತು? ಯಾಕೆಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬೇರೆ ನೇಮ್ ಇರುತ್ತೆ, ಅದಾದ ನಂತರ ಇವಾಗ ನೀವು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆದಾಗ ಬೇರೆ ನೇಮ್ ಇರುತ್ತೆ, ಮತ್ತೆ ಜೆಂಡರ್ ಕೂಡ ಚೇಂಜಸ್ ಇರುತ್ತೆ. ನಿಮ್ಗೆ ಅದು ಯಾವ ರೀತಿಯಾಗಿ ಪ್ರಾಬ್ಲಮ್ ಆಯ್ತು? ಎಷ್ಟು ದಿನ ನಿಮ್ಮ ಡಾಕ್ಯುಮೆಂಟ್ ಹಂಗೆ ಹೋಲ್ಡ್ ಅಲ್ಲಿ ಇತ್ತು? ಮ್ಯಾಮ್ ನನ್ ತುಂಬಾ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ನಂಗೆ ಇವಾಗ ಒಂದು ಡಾಕ್ಯುಮೆಂಟ್ಸ್ SSLC ಮಾರ್ಕ್ಸ್ ಕಾರ್ಡ್ ತರನೇ ಅಪ್ಲಿಕೇಶನ್ ಹಾಕೊಂತಾರೆ. ಆಮೇಲೆ ಮತ್ತೆ ಸರ್ಕಾರಕ್ಕೆ ಲೆಟರ್ ಹಾಕಿ ಅವ್ರನ್ನ ಅಪ್ರೂವ್ ಮಾಡಿ ಅದಕ್ಕೂ ಏನೇನು ಸುಮಾರು ಪ್ರೊಸೆಸ್ ಇದೆ ಮ್ಯಾಮ್. ಅದು ತುಂಬಾ ಕಷ್ಟ ಆಗುತ್ತೆ. ಅದು ಒಂದು ಲಾಂಗ್ ಪ್ರೊಸೆಸ್ ಮ್ಯಾಮ್. ಅದನ್ನ ಸಡನ್ ಆಗಿ ಚೇಂಜ್ ಮಾಡಕ್ ಆಗಲ್ಲ. ಬಟ್ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ಬೇಕು ಮ್ಯಾಮ್ ನಮ್ಗೆ. ಇವಾಗ ನಿಮ್ಮ ಕಮ್ಯುನಿಟಿಲಿ ಎಜುಕೇಶನ್ಗೆ ಒತ್ತು ಕೊಡ್ತಾ ಇದಾರ? ಇವಾಗ ಮನೆ ಬಿಟ್ಟು ಬಂದಂತ ಮಕ್ಕಳಿಗೆ ಏನಾದ್ರು ಎಜುಕೇಶನ್ ಕೊಡಿಸ್ಬೇಕು, ಅಥವಾ ಆ ರೀತಿಯಾಗಿ ಎಜುಕೇಶನ್ ಮನೋಭಾವನೆ ಮೂಡಿಸುವಂತ, ಪರಿವರ್ತನೆ ಮೂಡಿಸುವಂತ ಕಾರ್ಯಕ್ರಮಗಳು ನಡೀತಾ ಇದೆ ನೀವು ಕಂಡಂಗೆ? ಅಥವಾ ಅಲ್ಲೂ ಬದಲಾವಣೆಗಳಾಗ್ಬೇಕಾ? ಅಂದ್ರೆ ಒಂದು 50% ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು 50% ಆಗ್ಬೇಕಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಕೆಲವು ವೆಲ್ಫೇರ್ ಆಗ್ತವೆ, ಒಂದು ಸ್ಕಿಲ್ ಡೆವಲಪ್. ಇವಾಗ ಸುಮಾರು NGOಗಳು ಇದಾವೆ, ಸೇವಾ ಸಂಸ್ಥೆಗಳು. ಅದ್ರ ಸ್ಕಿಲ್ ಡೆವಲಪ್ಮೆಂಟ್, ಎಜುಕೇಶನ್ ಕಂಟಿನ್ಯೂಟು, ಇವಾಗ ಆರ್ಥಿಕ ಸಹಾಯನೂ ಮಾಡ್ತಾ ಇದ್ದಾರೆ. ಇವಾಗ ನಾನೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ ಮ್ಯಾಮ್, ಎಜುಕೇಶನ್ ಸಲ್ಮಾನ್ದು, ಜಾಬ್ ಸಲ್ಮಾನ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ ನಾನೇ. ಅದಕ್ಕೆ ಓನರ್ ನಾನೇ. ಅದಕ್ಕಾಗಿ ತುಂಬಾ ಸಪೋರ್ಟ್ ಎಲ್ಲ ನಡೀತಾ ಇದೆ, ಸುಮಾರು ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ತುಂಬಾ ಆಗ್ಬೇಕಾಗಿರುತ್ತೆ ಮ್ಯಾಮ್. ಅಂದ್ರೆ ಸರ್ಕಾರದಿಂದಲೂ ಕೂಡ ನಿಮ್ಗೆ ಸೌಲಭ್ಯಗಳನ್ನ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಸರ್ಕಾರದವರು ಕೂಡ ನಿಮ್ಮ ಕಮ್ಯುನಿಟಿ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಜನರಲ್ಲಿ. ಅದ್ರ ಜೊತೆಗೆ ನಿಮ್ಮ ಕಮ್ಯುನಿಟಿಯಲ್ಲಿ ಇರುವಂತ ದೊಡ್ಡವರು ಕೂಡ ಅವೇರ್ನೆಸ್ ಪ್ರೋಗ್ರಾಮ್, ಯಾರೆಲ್ಲ ಬರ್ತಾರೆ ಇವಾಗ, ಯಾರೆಲ್ಲ ಜಾಯ್ನ್ ಆಗ್ತಾರೆ ಕಮ್ಯುನಿಟಿಗೆ, ಅವ್ರಿಗೆಲ್ಲ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮಗಳು ಆಗ್ಬೇಕು. ಎರಡೂ ಕಡೆಯಿಂದ ಆದಾಗ್ಲೇ ಸಾಧ್ಯ, ಒಂದ್ ಕಡೆಯಿಂದ ಆದ್ರೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಸರ್ಕಾರದವರು ಯಾವ್ದೋ ಒಂದಿಷ್ಟು ಸೌಲಭ್ಯಗಳನ್ನ ಕೊಡ್ತಾರೆ ಅಂತ ಹೇಳಿದಾಗ ತಗೊಳ್ಳೋದಕ್ಕೆ ಇವ್ರು ಮುಂದೆ ಬಂದಿಲ್ಲ ಅಂದಾಗ ವೇಸ್ಟೆ. ಮತ್ ಇನ್ನೊಂದಂತ ಹೇಳಿದ್ರೆ ಇವರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂದಾಗ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಅಲ್ಲಿರುವಂತ ತಿಳಿದವರು ದೊಡ್ಡವರು ಹೇಳ್ದಾಗ್ಲೇ ಮಾತ್ರ ಸಾಧ್ಯ ಆಗುತ್ತೆ ತಾನೆ. ಅದೇ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರೆ ಅವ್ರಿಗೆ ಒಳ್ಳೆ ಅವೇರ್ನೆಸ್ ಸಿಗುತ್ತೆ. ಒಂದು ಏನು ನೇಮಕಾತಿ ಪ್ರೊಸೀಜರ್ ಅಲ್ಲಿ ಕೆಲವು ಲೋಪದೋಷಗಳಿದೆ, ಸರ್ಕಾರ ಅದನ್ನು ಚೇಂಜ್ ಮಾಡಬೇಕು, ಒಂಥರ ಸಡಿಲಿಕೆ ಮಾಡಬೇಕು. ಆಮೇಲೆ ನಮ್ಮ ಪೋಸ್ಟರ್ಗಳನ್ನ ಇವಾಗ ಹೇಳ್ತಾರೆ ಯಾರು ಸಿಗ್ಲಿಲ್ಲ ಬೇರೆದವ್ರಿಗೆ ಕೊಡಿ ಅಂತ. ಅದನ್ನ ಮಾಡಬಾರ್ದು. ಅದನ್ನ ಬ್ಯಾಕ್ಲಾಗ್ ಹುದ್ದೆಗಳ ತರ ನಮ್ಗೆ ವಾಪಸ್ ರಿಟರ್ನ್ ಇಡಬೇಕು, ರಿಸರ್ವೇಶನ್ ಇಟ್ಬೇಕು, ನೆಕ್ಸ್ಟ್ ಬಂದವರಿಗೆ ಇದು ಮಾಡಬೇಕು. ತುಂಬಾ ವೆಲ್ಫೇರ್ ಕಾರ್ಯಕ್ರಮಗಳು ಇನ್ನೂ ತುಂಬಾ ಬರ್ಬೇಕು. ಒಂದು ಮನೆ ಆಕ್ಚುಲಿ ತುಂಬಾ ನಮ್ಗೆ ಮನೆ ಸಿಗ್ತಾ ಇಲ್ಲ. ಇವಾಗ ನಾರ್ಮಲ್ ವ್ಯಕ್ತಿಗಳಿಗೆ ಎಷ್ಟು ಒಂದು 50% ಇದ್ರೆ ನಮ್ಗೆ 100% ಹಾಕ್ಬಿಟ್ಟು ಕೊಡ್ತಾರೆ. ಲೈಕ್ ಜಾಸ್ತಿ ಡಬಲ್ ಕಿತ್ಕೋತಾರೆ ರೆಂಟು. ಅದು ಚೇಂಜ್ ಆಗ್ಬೇಕು ಮ್ಯಾಮ್. ಓಕೆ, ನಿಮ್ಗೂ ಆತರ ಅನುಭವಗಳಾಗಿದೆಯಾ? ಅಂದ್ರೆ ಇವಾಗ ನನ್ಗೆ ಟ್ರಾನ್ಸ್ ಅಂತ ಒಂದು ಗೊತ್ತಿಲ್ಲಷ್ಟು ಅಂದ್ರೆ ಮನೆ ಕೊಡ್ತಾರೆ, ಬಟ್ ಟ್ರಾನ್ಸ್ ಅಂತ ಕೊಡೋದು ತುಂಬಾ ಕಡಿಮೆ ಇದೆ ಮ್ಯಾಮ್. ತುಂಬಾ ಇದು ಪ್ರಾಬ್ಲಮ್ ಆಗಿದೆ ಆಕ್ಚುಲಿ. ಅದು ನನಗೂ ಟೈಮ್ಸ್ ಆಗಿದೆ ಬೆಂಗಳೂರಲ್ಲಿ ಇದ್ದಾಗ. ಆಲ್ರೆಡಿ KS ಎಕ್ಸಾಮ್ ಬರ್ತಿದ್ದೀನಿ ಮ್ಯಾಮ್. ನಾನು ಇವಾಗ ಪ್ರಿಲಿಮಿನರಿ ಬರ್ದು ಮೈನ್ಸ್ ಕ್ಲಿಯರ್ ಆಗ್ಬೇಕು, ರಿಸಲ್ಟ್ ವೇಟ್ ಮಾಡಿ. ಇಂಟರ್ವ್ಯೂಸ್ಗೆ ಯಾವ ರೀತಿ ಪ್ರಿಪರೇಷನ್ ನಡೀತಾ ಇದೆ? ಆಮೇಲೆ ಮ್ಯಾಮ್ ನಮ್ದು ಡಿಸ್ಟ್ರಿಕ್ಟ್ ನಮ್ ಬಗ್ಗೆ, ಆಮೇಲೆ ನಮ್ದು ಅದೇ ಜನರಲ್ ನಾಲೆಜ್ ಸ್ವಲ್ಪ ಇರ್ಬೇಕು ಮ್ಯಾಮ್. ಅದೇ ಅಷ್ಟೇ ನಾನು ಎಸ್ಪೆಷಲಿ ಏನೂ ಆಗಿಲ್ಲ ಸದ್ಯಕ್ಕೆ. ಅದಕ್ಕೆ 12 ಗಂಟೆ ಟೈಮ್ ಓದೋದು ಇಲ್ಲ ಅದೇನಿಲ್ಲ, ಮುಂಚೆ ತರ ಏನಿಲ್ಲ, ಜಸ್ಟ್ ಹಂಗೆ ಒಂದು ಗ್ಲಾನ್ಸ್ ಮಾಡ್ತೀರಾ? ಓಕೆ. ಇವಾಗ ಯಾರಾದ್ರೂ ಇವಾಗ ಗೌರ್ಮೆಂಟ್ ಅಂದ್ರೆ ಆಸೆ ಇದೆ, ಇವಾಗ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಒಂದು ಬರೆಯೋಣ ಅನ್ಕೊಂಡಿದೀನಿ. ನೋಡಪ್ಪ, ನೆಕ್ಸ್ಟ್ ಪೊಲೀಸ್. ಯಾಕಂದ್ರೆ ನಾನು ತುಂಬಾ ಮೊನ್ನೆ ನಂಗೊಂದು ಬ್ಯಾಡ್ ಒಂಥರ ಘಟನೆ ಆಯ್ತು. ನಮ್ ಫ್ರೆಂಡ್ಸ್ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಅವ್ರು ನಮ್ಮನ್ನ ರಿಯಾಕ್ಟ್ ಮಾಡೋ ರೀತಿನೇ ಚೇಂಜ್ ಆಗಿದೆ. ಒಂದು ಆಕ್ಚುಲಿ ಸರ್ಕಾರದ ಒಂದು ಆದೇಶನೇ ಇದೆ, ಒಂದು ಯಾರೋ ವ್ಯಕ್ತಿ ಬಂದ್ರೆ ಅವ್ರು ನಿಲ್ಸ್ಬಿಟ್ಟು ಕೂರಿಸ್ಬಿಟ್ಟು ಕೇಳ್ಬೇಕು ಏನ್ ನಿಮ್ ತೊಂದ್ರೆ, ಏನು ಸಮಸ್ಯೆಗಳು ಅಂತ. ಬಟ್ ಅವರು ನಮ್ಮನ್ನ ನಿಲ್ಸ್ಬಿಟ್ಟು ಮಾತಾಡು ಒಂಥರ ಏನೋ ಅಗೌರವ, ಏನು ಹೋಗು ಬಾ ಏಕೋಚನ ಎಲ್ಲ ಮಾತಾಡ್ಸೋದು, ಅದೆಲ್ಲ ಮಾಡ್ದಂಗೆ ಯಾಕೋ ಮನಸ್ಸಿಗೆ ತುಂಬಾ ನೋವಾಯ್ತು ಮ್ಯಾಮ್. ಅದಕ್ಕೋಸ್ಕರ ಇವಾಗ ನಮ್ಮ ಸಮುದಾಯದಲ್ಲಿ ನಾವೇ ಪೊಲೀಸ್ ಆದ್ರೆ ಇನ್ನು ನಮ್ಮ ಬಗ್ಗೆ ಮಾತಾಡೋರು ಯಾರು? ಅವಾಗ ನಮ್ಮ ಕಮ್ಯುನಿಟಿ ಸಮುದಾಯಗಳ ಸಮಸ್ಯೆಗಳು ನಮ್ಗೆ ಗೊತ್ತಿರುತ್ತೆ, ಅದನ್ನ ಸಾಲ್ವ್ ಮಾಡ್ಕೋಬಹುದಲ್ವಾ? ಹಾಗಾದ್ರೆ ನೆಕ್ಸ್ಟ್ ಪೊಲೀಸ್ ಈ ಕ್ಷೇತ್ರಕ್ಕೂ ಬಂದ್ಬಿಡ್ತೀರಾ ಅಂದಂಗಾಯ್ತು. ನೋಡೋಣ, ಪ್ರಿಪೇರ್ ಆಗ್ತಾ ಇದೀನಿ PSI ಗೂ, ನೋಡೋಣ. ನೆಕ್ಸ್ಟ್ ಶ್ರಾವ್ಯ PSI, ನೆಕ್ಸ್ಟ್ ನಮ್ಗೆ ಇಂಟರ್ವ್ಯೂ ಕೊಡಿರ. ನಂಗೆ KS ತುಂಬಾ ಡ್ರೀಮ್ಸ್ ಇದೆ, ಬಟ್ PSI ಬಂದ್ರೆ ಬಿಡಲ್ಲ ಮ್ಯಾಮ್. ವಿಲ್ ಟ್ರೈ. ಅದನ್ನ ಎಕ್ಸಾಮ್ ಬರ್ಲಿಕ್ಕೆ ಎಲ್ಲ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ. ಸ್ವಲ್ಪ ಬೇಸಿಕಲಿ ಸ್ವಲ್ಪ ಇದು ಫಿಟ್ ಆಗ್ಬೇಕು, ಸ್ವಲ್ಪ ಸ್ಟ್ರೆಂತ್ ಬೇಕು. ಅದಕ್ಕೆ ಇದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೆ ಮ್ಯಾಮ್. ಅದಕ್ಕೂ ನಿಂಗೂ ಅದೇ ಗುರಿ ಇರೋದು ಸದ್ಯಕ್ಕೆ. ಇವಾಗ ನಿಮ್ಮ ಲೈಫ್ ನ ರೀಕಾಲ್ ಮಾಡ್ಕೊಂಡು ನೋಡಿದಾಗ ಹೇಗ್ ಅನ್ಸುತ್ತೆ? ಒಂಥರ ದಿಕ್ಕು ದೇಶ ಇಲ್ತರ ಬದುಕಿದ್ದೆ. ಇವಾಗ ಒಂದೇನೋ ನನ್ನ ಲೈಫಲ್ಲಿ ಅದೇನೋ ಒಂಥರಲ್ಲ, ಹುಟ್ಟು ಆಕಸ್ಮಿಕ ಸಾವಿನ ಚೈತ್ರೆ ಆಗ್ಬೇಕು ಅಂತ ನನ್ನ ಸಾವು ಚರಿತ್ರೆ ಆಗ್ಬಿಟ್ರೆ ಸಾಯ್ಬೇಕು ಮ್ಯಾಮ್, ನಾನು ಅಷ್ಟೇ. ಗ್ರೇಟ್. ನಿಮ್ಮ ಊರಲ್ಲಿ ಹೋಗಿದ್ರಾ ಮೂಡಲಿಗೆ? ಹೋಗಿಲ್ಲ ಮ್ಯಾಮ್, ನಾನು ಹೋಗಿಲ್ಲ. ಅಂದ್ರೆ ಅಜ್ಜಿ ಇದ್ರು, ಅಜ್ಜಿ ತಿರೋದ್ರು. ಆಮೇಲೆ ಹಂಗೆ
ನನ್ನವರು ಅಂತ ಯಾರು ಫೀಲ್ ಬರ್ಲಿಲ್ಲ, ಅವ್ರು ಯಾರೋ ಆತರ ನೋಡ್ಕೊಳ್ಳಿಲ್ಲ, ನಂಗೆ ಓಕೆ ಇಷ್ಟವಾಗ್ಲಿಲ್ಲ ಮ್ಯಾಮ್. ಇವಾಗ ಲೈಫ್ ಪಾರ್ಟ್ನರ್? ಲೈಫ್ ಪಾರ್ಟ್ನರ್ ಅನ್ನೋಕ್ಕಿಂತನೂ ದೇವರೇ ನನ್ನ ಲೈಫ್ ಪಾರ್ಟ್ನರ್ ಓಕೆ, ದೇವರನ್ನೇ ಲೈಫ್ ಪಾರ್ಟ್ನರ್ ಅಷ್ಟೇ. ತಗೊಂಡಿದ್ದೀರಾ? ಹೌದು, ಓಕೆ. ದೇವರು ಅಂಡ್ ಬುಕ್ಸ್ ಹ್ಮ್. ಅಷ್ಟೇ ನನ್ನ ಲೈಫ್ ಪಾರ್ಟ್ನರ್. ಪುಸ್ತಕನ ಎಂದಿಗೂ ಬಿಡಲ್ಲ ನೀವು? ಇಲ್ಲ, Okay. ಆ ಪುಸ್ತಕ ಅದೇ ಹೇಳ್ತಾರಲ್ಲ, ತಲೆ ಎತ್ತಿ ನೋಡೋಣ, ತಲೆ ತಗ್ಸಿ ನೋಡೋಣ, ನನ್ನ ತಲೆ ಎತ್ತಿ ಮಾಡ್ತಂತ ಆತರ. ನಾನು ಬುಕ್ಸ್ ಜಾಸ್ತಿ ನಂಬಿರೋದು, ಬುಕ್ಸ್ ದೇವ್ರು ಅಷ್ಟೇ ನನ್ಗೆ. ಇವಾಗ ತುಂಬಾ ಜನ ಸರ್ಕಾರಿ ಕೆಲಸಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಬೇಕು ಅಂತ ನೀವ್ ಹೇಳ್ತೀರಾ? ಯಾಕೆಂದ್ರೆ ನೀವು 5 ಸರ್ಕಾರಿ ನೌಕರಿಗೆ ಸೆಲೆಕ್ಟ್ ಆಗಿದ್ದೀರಾ. ಅದೇ ನಾವು ಏನು ಓದ್ಬೇಕು, ಏನು ಓದ್ಬಾರ್ದು ಎರಡೂ ಫಸ್ಟ್ ನೋಡ್ಕೋಬೇಕು ಮ್ಯಾಮ್. ನಾವು ಈಗ ಒಂದು ಓದ್ತಾ ಇದೀನಿ ಅಂದ್ರೆ ಅದ್ರಲ್ಲಿ ಮೇನ್ ನಾವು ಏನು ಓದ್ಬಾರ್ದು ಅಂತ ಗೊತ್ತಿರ್ಬೇಕು. ಸುಮ್ನೆ ನಮ್ಗೆ ಓದ್ತೀವಿ ಅಂದ್ರೆ ಎಲ್ಲಾನು ಓದ್ಬಾರ್ದು. ಅದಕ್ಕೆ ಒಂದು ಪ್ರಾಪರ್ ಮಾರ್ಗದರ್ಶನ ಇರಬೇಕು, ಒಂದು ಬುಕ್ಸ್ ಇರಬೇಕು, ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಜೊತೆ ಡೆಡಿಕೇಶನ್ ಆಗಿ ಇರಬೇಕು ಮ್ಯಾಮ್. ಇದೊಂದು ವಿಚಾರ ಮಾಡ್ತೀನಿ, ಸುಮ್ಮನೆ ನಾವು ಏನು ಡಿಸ್ಟ್ರಕ್ಷನ್ ಆಗಬಾರ್ದು. ಈಗ ಆಲ್ಮೋಸ್ಟ್ ಎಂಗೇಜ್ ಜನರೇಷನ್ ತುಂಬಾ ಡಿಸ್ಟ್ರಕ್ಷನ್ ಆಗ್ತಾರೆ. ಒಂದು ಹುಡುಗಿ ಹಿಂದೆ ಹೋಗೋದಾಗ್ಲಿ, ಒಂದು ಚಟಗಳನ್ನು ಬೆಳೆಸ್ಕೊಳ್ಳೋದಾಗ್ಲಿ, ಒಂದು ಸಮಯ ವ್ಯರ್ಥಗಳನ್ನು ಮಾಡೋದಾಗ್ಲಿ. ಅದ್ರ ಬಿಟ್ಟು ನಾವು ಏನಕ್ಕೆ ಬಂದಿದೀವಿ, ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು ಮ್ಯಾಮ್. ಅದೇ ಡೆಡಿಕೇಶನ್, ಪ್ಲಾನಿಂಗ್ ಇರಬೇಕು ಅಂಡ್ ಕನ್ಸಿಸ್ಟೆನ್ಸಿ ಇರಬೇಕು. ಟೈಮ್ ಟೇಬಲ್ ಹೇಗಿರ್ಬೇಕು? ಟೈಮ್ ಟೇಬಲ್ ಅಂದ್ರೆ ಮ್ಯಾಮ್, ಅವ್ರಿಗೆ ನಮ್ಗೇನ್ ಗೊತ್ತಾ, ಇವಾಗ ಒಂದು ನಾವು ಬಂದಿದ್ದ ಮೂಲ ನಮ್ಗೆ ಜಾಬ್ ಹಿಡಿಬೇಕು, ಸರ್ಕಾರಿ ಓದಬೇಕು, ಒಂದು ಅಧಿಕಾರಿ ಆಗ್ಬೇಕು ಅಂತಂದ್ರೆ ಬೇರೆ ಯಾವ್ದಕ್ಕೂ ಟೈಮ್ ಇಡಬಾರ್ದು, ಬರೀ ಓದಕ್ ಮಾತ್ರ ಟೈಮ್ ಸಿಕ್ಕಾಗೆಲ್ಲ ಓದ್ತಾನೆ ಇರ್ಬೇಕು. ಅಂದ್ರೆ ಆ ಟೈಮ್ ಅಲ್ಲಿ ಏನೇನ್ ಮಾಡ್ತೀವಿ ಅದ್ರ ಜೊತೆಗೇನೆ ಫೋಕಸ್ ಮಾಡ್ಬೇಕು. ಹೌದು ಹೌದು. ಸೊಸೈಟಿಗೆ ನೀವ್ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ಸಮಾಜಕ್ಕೆ ತುಂಬಾ ಸಂದೇಶ ಕೊಡೋದಿದೆ ಮ್ಯಾಮ್ ನಮ್ಮ ಕಡೆಯಿಂದ. ನಾವು ಏನು ಎಕ್ಸ್ಟ್ರಾ ಏನು ಕೇಳಲ್ಲ. ಸಾಮಾನ್ಯ ಜನರಂತ ನಮ್ಮನ್ನು ನೋಡಿ, ಸಾಮಾನ್ಯ ಜನರಂತ ನಮ್ಮನ್ನು ಬೆಳೆಸಿ, ಸಾಮಾನ್ಯ ನಮ್ಮನ್ನು ಪ್ರೋತ್ಸಾಹಿಸಿ, ತಿರಸ್ಕಾರ ಮಾಡಬೇಡಿ, ಅವಮಾನ ಮಾಡಬೇಡಿ, ಅಪಮಾನ ಮಾಡಬೇಡಿ, ಬೆಂಬಲ ಕೊಡಿ ಅಷ್ಟೇ, ಮತ್ತೇನು ಕೇಳ. ಯಾರಲ್ಲಿ ಟ್ಯಾಲೆಂಟ್ ಇದೆಯಲ್ಲ ಅವ್ರಿಗೆ ಬೆಳೆಸಿ. ನಾವು ಸುಮ್ಮನೆ ಸಿಂಪತಿ ಕೇಳ್ತಾ ಇಲ್ಲ, ನಮ್ಮ ರೈಟ್ಸ್ ಕೇಳ್ತಾ ಇರೋದು ಮ್ಯಾಮ್ ಅಷ್ಟೇ. ಇಲ್ಲ, ಚೆನ್ನಾಗಿ ಬೆಳೆಸಿ, ಉಳಿಸಿ, ಪ್ರೋತ್ಸಾಹಿಸಿ. ಯಾರು ಮುಂದೆ ಒಂದು ಸಾಧನೆ ಮಾಡ್ತಾರೆ ಅವ್ರಿಗೆ ಸಹಕರಿಸಿ. ನಿಮ್ಮಂತೆ ನಮ್ಮನ್ನು ನೋಡಿ, ನಮ್ಮ ಸ್ಥಿತಿಯಲ್ಲಿ ಇದ್ಬಿಟ್ಟು ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಷ್ಟೇ ಹೇಳಕ್ ಇಷ್ಟಪಡ್ತಾ ಇರೋದು. ಖಂಡಿತ ಹೌದು. ನಾನು ಸಾಕಷ್ಟು ಜನ ಟ್ರಾನ್ಸ್ಜೆಂಡರ್ ನ ಇದುವರೆಗೆ ಇಂಟರ್ವ್ಯೂ ಮಾಡಿದ್ದೀನಿ. ಫಸ್ಟ್ ಟೈಮ್ ವೆಲ್ ಎಜುಕೇಟೆಡ್ ಅಂಡ್ ಆಲ್ಸೋ ಗೌರ್ಮೆಂಟ್ ಎಂಪ್ಲಾಯಿ, ಮುಂದೆ KS ಆಫೀಸರ್ ಕೂಡ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ನಿಮ್ಮ ಕತೆ ಸಾಕಷ್ಟು ಜನ ನಿಮ್ಮ ಕಮ್ಯುನಿಟಿಯಲ್ಲಿ ಇರುವಂತಹ ಟ್ರಾನ್ಸ್ಜೆಂಡರ್ಗೆ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಹೇಗಿತ್ತು ನಮ್ಮ ಪಾಡ್ಕಾಸ್ಟ್? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಂದು ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಟ್ರೀಟ್ ಮಾಡಿದ್ರಿ, ಒಂದು ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ನಾನು ಏನ್ ಹೇಳ್ಬೇಕು ನಾನೆಲ್ಲ ಹೇಳಿದೀನಿ. ನಿಮ್ಗೂ, ನಿಮ್ಮ ಪಾಡ್ಕಾಸ್ಟ್ ವಾಹಿನಿಗೂ, ಡಿಜಿಟಲ್ ಮಾಧ್ಯಮಕ್ಕೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇವತ್ತು ಒಂದು ಹೊಸ ಕತೆ, ವಿಭಿನ್ನ ಆಗಿತ್ತು ಇವರ ಲೈಫ್ ಜರ್ನಿ. ಇದೇ ರೀತಿ ನೀವು ನಿಮ್ಮ ಕತೆನ ನಮ್ ಜೊತೆ ಹೇಳ್ಕೊಳ್ಬೇಕು, ಅದೇ ರೀತಿ ನಿಮ್ಮ ಕತೆ 10 ಜನರಿಗೆ ತಲುಪಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ನಂಬರ್ಗೆ ನಮ್ಮ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಇವತ್ತಿನ ಪಾಡ್ಕಾಸ್ಟ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಪಾಡ್ಕಾಸ್ಟ್ ಅಲ್ಲಿ ಹೊಸ ಕಥೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.